ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಡಿಸೈನು. ಇಷ್ಟೊಂದು ಬೇಡಿಕೆ ಇದೆ ಅಂತ ನಂಗೆ ಅರ್ಥನೇ ಗೊತ್ತಾಗಲಿಲ್ಲ. ಸೊ ಎಂಡ್ ಪಾರ್ಟು ಸ್ವಲ್ಪ ಲೇಟ್ ಆಯಿತು ನಿಮ್ಗೆ ಹೇಳ್ಕೊಡೋಕ್ಕೆ. ಇವಾಗ ಬನ್ನಿ ಇದು ಹೇಳ್ಕೊಡ್ತೀನಿ. ಸೊ ನಾನು ವಿತೌಟ್ ಬೀಡ್ ಇದಕ್ಕೆ ಫುಲ್ ಫಿನಿಶ್ ಮಾಡಿದ್ದೀನಿ. ಸ್ವಲ್ಪ ಓಲ್ಡ್ ಸ್ಯಾರಿ ಆದರೆ ಈ ಥರ ಬರುತ್ತೆ. ಹೊಸದು ಅಂತಂದರೆ ದಾರ ಇನ್ನೂ ಅವಾಗ ತಾನು ಇದಾಗಿರುತ್ತೆ. ತೀರಾ ನೀವು ಇದು ಮಾಡೋಕ್ಕೆ ಮುಂಚೆ ಒಂದು ಸರಿ ಐರನ್ ಮಾಡ್ಕೊಂಬಿಟ್ರೆ ಆ ದಾರಗಳು ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಮಾಡ್ಬೋದು. ಸೊ ಫುಲ್ ಸ್ಯಾರಿ ನಾನು ಮಾಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಬೇಕಿದ್ರೆ ನೀವು ಬೀಡ್ಸ್ ಹಾಕ್ಕೋಬೋದು. ಈಗ ನೋಡಿ, ಎಂಡಿಂಗು ಈ ಥರ ಇರುತ್ತಲ್ವ. ಇದು 4 ಎಳೆ ಕಾಟನ್ ಥ್ರೆಡ್ ತೊಗೊಳ್ಳಿ. ಸೇಮ್ ಕಲರ್ ತೊಗೊಳ್ಳಿ. ಸೊ ನೋಡಿ, ಇದರೊಳಗೆ ಈ ಥರ ಹೋಗಬೇಕು. ನಾವು ಮಾಮೂಲಿ ಟ್ಯಾಸಲ್ಗೆಲ್ಲ ಮಾಡ್ತೀವಲ್ಲೋ, ಕುಚ್ಚಿಗೆಲ್ಲ ಹೆಂಗೆ ಕಟ್ತೀವೋ ಆ ಥರ ಈ ಥರ ಹೋಗ್ಬಿಟ್ಟು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ? ನಾಟ್ ಇಲ್ಲಿ ತೊಂದರೆ ಇಲ್ಲ. ಇವಾಗ ಈ ಥರ ಅಗಲ ಮಾಡಿಕೊಂಡ್ರೆ ನೀವು ಅದು ಸಮ ಬರುತ್ತೆ. ನೋಡಿ, ಈ ಎಡ್ಜ್ ತೊಗೊಂಡು ಸೀರೆದು ಹತ್ತಿರನೇ ತೊಗೋಬೇಕು. ಇದನ್ನು ತಗೊಂಡು ಮತ್ತು ಇದನ್ನು ತಗೊಳ್ಳಿ. ಈ ಥರ ನೋಡಿ, ಇದೊಂದು ಅಂದಾಜು ಮೇಲೆ ನೀವು ಫಿನಿಶಿಂಗ್ ಮಾಡ್ಕೋಬೇಕು. ಈ ಥರ ಬರುತ್ತೆ, ಮೇಲೇ ಬರುತ್ತೆ. ಇದು ಎಳೆದ್ರೆ ಕ್ಲೀನಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಮತ್ತು ತಿರ್ಗಾನು ನೋಡಿ, ಸೀರೆ ಕ್ಲೀನಾಗಿ ಕಾಣಬೇಕು. ಸೊ ಈ ಥರ ಟೈಟಾಗಿ ಎಳೆದು ಬಿಟ್ಟು ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಆಮೇಲೆ ಗಮ್ಮಲ್ಲಿ ಅಂಟಿಸ್ಬಿಟ್ರೆ ಆಗುತ್ತೆ. ಕೆಲವರು ರಿಂಗ್ಸ್ ಹಾಕೋದು ಒಂಥರ ಹೇಳ್ಕೊಟ್ಟಿದ್ದಾರೆ, ಎಂಡಿಂಗು ಒಂಥರ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಇಲ್ಲಿ ಗಮ್ಮಲ್ಲಿ ಅಂಟಿಸ್ಬಿಟ್ರೆ ಈ ನಾಟ್ನ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇದು ಜರಿ ಪಾರ್ಟಲ್ಲಿ ಇದೇ ಥರ ಬರೋದು. ಇದು ಸ್ವಲ್ಪ ದೂರ ಆಗುತ್ತೆ. ಸೊ ಈ ಸೈಡು ಹಾಗೆ ಬಿಗಿನಿಂಗಲ್ಲೂ ನೀವು ಅದೇ ಥರ ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ. ಒಂದು ನಾಟ್ ಹಾಕ್ಕೊಂಬಿಟ್ಟು ನೋಡಿ, ಈ ಥರ ಓಪನ್ ಆಗಿರುತ್ತಲ್ವ, ಇದನ್ನು ಕ್ಲೀನಾಗಿ ಈ ಥರ ಬಿಚ್ಚಿಬಿಟ್ಟು ನೋಡಿ, ಈ ಥರ ಟ್ವಿಸ್ಟ್ ಮಾಡಿದ್ರೆ ಈ ಥರ ಕ್ಲೀನಾಗಿ ನಾಟ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಸೀರೆ ಕ್ಲೀನಾಗಿ ಬರಬೇಕು ನಿಮಗೆ. ಸೊ ಇನ್ನೊಂದು ಸರಿ ದಾರ ಬಿಟ್ಟು ಸೀರೆ ಹತ್ರನೇ ಹೇಳ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಎಲ್ಲ ದಾರ ಗಮ್ಮಲ್ಲಿ ನೀಟಾಗಿ ಅಂಟಿಸ್ಕೊಂಡ್ರೆ ಆಗುತ್ತೆ. ಕ್ಲೀನಾಗಿ ಬರಬೇಕಿದು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಹಾಕ್ಕೊಂಡ್ರು ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಗೊತ್ತಾಗೋದೇ ಇಲ್ಲ. ಇಲ್ಲಿ ಅದೊಂದು ಮಾಡ್ಕೋಬೋದು ನೀವು. ಸೊ ಈ ಥರ ಮಾಡಿ. ಸಾರಿ ಲೇಟ್ ಆಗಿದ್ದಕ್ಕೆ ನಿಮಗೆ ಪಾಪ. ಸೊ ಫ್ರೆಂಡ್ಸ್, ನಾನು ಇನ್ನೊಂದು ಭಾಳ ಜನ ನೀವೇನು ಕೇಳಿದ್ದೀರಾ ಕಮೆಂಟ್ಸಲ್ಲಿ ಅಂತಂದರೆ ರೇಟ್ ಎಷ್ಟು ಅಂತ ಕೇಳಿದ್ದೀರಾ ಈ ಪೋರ್ಷನ್ಗೆ. ಇದು ಆ್ಯಕ್ಚುಲಿ ನಾನೇ ಫಸ್ಟು ಹೇಳಿದ್ದು ನನ್ನ ಚಾನಲಲ್ಲಿ. ಇದಿಷ್ಟು ಪೋರ್ಷನ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಇಲ್ಲಿಗೆ ನಾನು ಒಂದು ಡಿಸೈನ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಸೊ ಎಲ್ಲರೂ ಮುಂಚೆ ಇದಿಷ್ಟು ವೇಸ್ಟ್ ಮಾಡಿಬಿಟ್ಟು ಇಲ್ಲಿ ಜಿಗ್ಜಾಗ್ ಮಾಡಿಬಿಟ್ಟು
ಕುಚ್ಚು ಕಟ್ಕೋತಾಯಿದ್ರು. ಬಟ್ ಇವಾಗ ಇದಿಷ್ಟು ಬಟ್ಟೆ ಉಳಿಯುತ್ತೆ ಅಂತ ಈ ಥರದ್ದು ಡಿಸೈನ್ಸು ಒಂದೊಂದೊಂದಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆ ನೀವು ರೇಟು ಅಂತ ಫಿಕ್ಸ್ ಮಾಡೋಕ್ಕೆ ನಿಮ್ಮ ಏರಿಯಾ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆಗಲಿ, ಕಸ್ಟಮರ್ಸ್ ಆಗಲಿ, ಏರಿಯಾ ಆಗಲಿ, ನೀವು ಮಾಡೋ ಫಿನಿಷಿಂಗ್ ಆಗಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಎಲ್ಲರೂ 200-300 ತೊಗೋತಾರೆ. ಸೊ ಅದ್ರ ಮೇಲೆ ನೀವು ನಿಮ್ಮ ಏರಿಯಾ ಮೇಲೆ ನೀವು ಎಷ್ಟನ್ನು ತೊಗೋಬೋದು. ಹೊಸ ಡಿಸೈನು ಅಂತ ಹೇಳಿ ಕಡಿಮೆ ಜಾಸ್ತಿ ಮಾಡೋದು ನಿಮಗೆ ಬಿಟ್ಟಿರೋದು. ಸೊ ಆ ಥರ ಮಾಡಿ ಬೀಡ್ಸ್ ಹಾಕಿ ಬೇಕಿದ್ದರೆ ಯಾವ್ಯಾವ ಥರ ಬೀಡ್ಸ್ ಬೇಕೋ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ, ಆ ಥರ ಹಾಕ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡೋಣ ನೆಕ್ಸ್ಟ್ ಯಾವುದಾನ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಇನ್ನೊಂದು ಡಿಸೈನು. ಸೊ ವೆಯ್ಟ್ ಮಾಡ್ತಾಯಿರಿ, ಹೇಳ್ಕೊಡ್ತೀನಿ ನ್ಯೂ ಇಯರ್ಗೆ ಹೊಸ ಡಿಸೈನ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.